ಮುಖ್ಯವಾಗಿ ಇಲ್ಲಿ ಸ್ಥಳೀಯವಾಗಿ ನಮ್ಮೆಲ್ಲ ರೈತರಿಗೆ, ಗ್ರಾಮಸ್ಥರಿಗೆ ಮತ್ತು ಈ ಭಾಗದ ನಿವಾಸಿಗಳಿಗೆ ಏನೊಂದು ಪ್ರತಿನಿತ್ಯ ಅವಶ್ಯಕತೆ ಇರುವಂಥದ್ದು ಈ ಇಂಧನವನ್ನು ಹುಡಿಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಇಲ್ಲೇ ಸ್ಥಳೀಯವಾಗಿ ಹತ್ತಿರದಲ್ಲಿ ಇಂಥ ನಯರ ಅನ್ನುವಂಥದ್ದು ಒಂದು ಗುಣಮಟ್ಟದ ಒಂದು ಸಂಸ್ಥೆ. ಇದರ ಇಂಧನವನ್ನು ಒದಗಿಸುವಂಥ ಪುಣ್ಯ ಕೆಲಸವನ್ನು ರೈತ ಮಗನಾಗಿ ಒಂದು ಉದ್ಯಮಿಯಾಗಿ ಇವತ್ತು ಈ ಒಂದು ಪೆಟ್ರೋಲ್ ಬಂಕನ್ನು ಪ್ರಾರಂಭವನ್ನು ಮಾಡಿದ್ದಾರೆ. ನಾನು ಶಶಿಯವರಿಗೂ ಮತ್ತು ಅವ್ರ ಕುಟುಂಬದವರಿಗೆ, ಅವರೆಲ್ಲ ಹಿತೈಷಿಗಳು, ಸ್ನೇಹಿತರು, ಬಂಧು ಬಳಗ, ಎಲ್ಲ ಗ್ರಾಮಸ್ಥರಿಗೂ ನಾನು ಶುಭಾಶಯ ಕೋರ್ತೀನಿ. ನಮ್ಮ ದಾಬಸ್ಪೇಟೆಯಿಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಈ ಮಾರ್ಗದಲ್ಲಿ ಶ್ರೀಯುತ ಶಶಿಧರ್ ಅವರು ಈ ಒಂದು ನಯಾರ ಕಂಪನಿಯ ಒಂದು ತೈಲೋದ್ಯಮವನ್ನು ಪ್ರಾರಂಭ ಮಾಡಿದ್ದು ನಿಜಕ್ಕೂ ಕೂಡ ಬಹಳ ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ. ಅವರ ಒಂದು ಉದ್ಯಮಶೀಲತೆಯನ್ನು ನಾವಿವತ್ತು ಅಭಿನಂದಿಸಬೇಕಾದಂಥ ವಿಚಾರ. ಇವತ್ತು ಒಂದು ಈ ತೈಲೋದ್ಯಮ ಅನ್ನೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು. ಜೊತೆಗೆ ಸರ್ಕಾರ ಇದಕ್ಕಾಗಿ ಸಾಕಷ್ಟು ರೀತಿಯ ಒಂದು ಸಹಾಯಧನವನ್ನು ನೀಡಿ ಜನರಿಗೆ ಅನುಕೂಲತೆಯನ್ನು ಒದಗಿಸುವಂಥ ಈ ಸಂದರ್ಭದಲ್ಲಿ ಸರ್ಕಾರ ಮತ್ತು ಜನಗಳ ಮಧ್ಯೆ ಈ ಒಂದು ತೈಲೋದ್ಯಮ ಈ ಬಹಳಷ್ಟು ಅವಶ್ಯಕವಾಗಿರ್ತಕ್ಕಂಥದ್ದು. ರಾಷ್ಟ್ರೀಯ ಹೆದ್ದಾರಿಯ ಈ ಮಾರ್ಗದಲ್ಲಿ ಶಶಿಧರ್ ಅವರು ಇಂಥ ಒಂದು ಉದ್ಯಮವನ್ನು ಪ್ರಾರಂಭ ಮಾಡುವ ಮೂಲಕವಾಗಿ ಇಲ್ಲಿನ ರಸ್ತೆ ಸಂಚಾರಕ್ಕೆ ಬಹಳಷ್ಟು ಅನುಕೂಲಕರವಾದಂಥ ಒಂದು ಉದ್ಯಮವನ್ನು ಇಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥವರಾಗಿದ್ದಾರೆ. ಮುಖ್ಯವಾಗಿ ಒಂದು ವಾಹನಕ್ಕೆ ತೈಲವನ್ನು ತುಂಬಿಸೋದು ಅಂತಂದರೆ ಒಂದು ಜೀವನಕ್ಕೆ ಪುಣ್ಯವನ್ನು ತುಂಬಿದಂತೆಯೇ ನಿಜ. ದೀಪಕ್ಕೆ ಎಣ್ಣೆ ಬೇಕು, ಇವತ್ತು ಅದೇ ರೀತಿಯಾಗಿ ವಾಹನಕ್ಕೆ ಇಂಧನ ಬೇಕು, ಬದುಕಿಗೆ ಪುಣ್ಯ ಬೇಕು. ಎಣ್ಣೆ ಇರೋವರೆಗೂ ಕೂಡ ಹೇಗೆ ದೀಪ ನಡೆಯುತ್ತೋ ಹಾಗೆ ಪುಣ್ಯ ಇರುವ ಕೂಡ ಜೀವನ ನಡೀತಾ ಇರ್ತಕ್ಕಂಥದ್ದು. ಒಂದು ವಾಹನ ನಡೀತಾ ಇದೆ ಅಂತ ಹೇಳಿದರೆ ಅದರೊಳಗೆ ಇಂಧನ ಇದೆ ಅಂತ ಅರ್ಥ. ಅದೇ ರೀತಿಯಾಗಿ ಒಂದು ಬದುಕು ಸುಸೂತ್ರವಾಗಿ ನಡೀತಾ ಇದೆ ಅಂತಂದರೆ ಅದರ ಹಿಂದೆ ಒಂದು ಪುಣ್ಯ ಇದೆ ಅಂತ ಅರ್ಥ. ಆ ಕಾರಣಕ್ಕಾಗಿಯೇ ಪುಣ್ಯ ಇರೋವರೆಗೂ ಹೇಗೆ ಬದುಕು ನಡೀತೆ ಅಂತಂದರೆ ಅದೇ ಕಾರಣಕ್ಕಾಗಿಯೇ ನಮ್ಮ ಬದುಕು ಇವತ್ತು ನಡೀತಾ ಇದೆ ಅಂತಂದರೆ ಶಶಿಧರ್ ಅವರು ಇಂಥ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಿದ್ದಾರೆ ಅಂತಂತಂದರೆ ಅವರು ತಮ್ಮ ಹಿಂದಿನ ಹಿರಿಯರ ಪುಣ್ಯವನ್ನು ಉಳಿಸಿಕೊಂಡು ಬಂದು ಕಾಯಕಶೀಲಕರಾಗಿ ನಡೆದ ಒಂದು ಫಲವಾಗಿ ಇವತ್ತು ಈ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ಬದುಕಿಗೆ ಪುಣ್ಯ ಎಷ್ಟು ಮುಖ್ಯ ಅಂತಂದರೆ ವಾಹನಕ್ಕೆ ಇಂಧನ ಎಷ್ಟು ಮುಖ್ಯನೋ ಬದುಕಿಗೆ ಪುಣ್ಯವು ಕೂಡ ಅಷ್ಟೇ ಮುಖ್ಯ. ಅದಕ್ಕೆ ಹೇಳ್ತಾರೆ ಹಿಂದಿನ ಪುಣ್ಯವನ್ನು ಇಂದುಂಡುಣಬೇಕು, ಇಂದಿನ ಪುಣ್ಯವನ್ನು ಮುಂದುಣಬೇಕು ಆತ್ಮ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದೇ ರೀತಿಯಾಗಿ ಯುವಕರಾಗಿರ್ತಕ್ಕಂಥ ಶಶಿಧರ್ ಅವರು ತಮ್ಮ ಈ ನಿವೇಶನವನ್ನು ವ್ಯರ್ಥವಾಗಿ ಕಳೆದೇನೆ ಅದನ್ನೊಂದು ಉದ್ಯಮಕ್ಕಾಗಿ ಬೆಳೆಸಿರುವ ಮೂಲಕವಾಗಿ ಒಂದು ಸಹಾಯವನ್ನು ಒಂದು ಔಚಿತ್ಯಪೂರ್ಣವಾಗಿರ್ತಕ್ಕಂಥ ಉದ್ಯಮವನ್ನು ಪ್ರಾರಂಭ ಮಾಡಿದ್ದಾರೆ. ಇಲ್ಲಿ ಈ ಉದ್ಯಮದ ಮೂಲಕವಾಗಿ ಈ ರಸ್ತೆ ಸಾರಿಗೆ ಇನ್ನೂ ಹೆಚ್ಚು ಅನುಕೂಲತೆ ಆಗಲಿ, ಇಲ್ಲಿ ಬರ್ತಕ್ಕಂಥ ಜನರಿಗೆ ಹೆಚ್ಚು ಇದರ ಒಂದು ಸದುಪಯೋಗ ನಡೆಯುವಂಥ ಆಗಲಿ ಅನ್ನೋ ಮಾತನ್ನು ತಿಳಿಸ್ತಾ ಶಶಿಧರ್ ಅವರಿಗೆ ಅವರೆಲ್ಲ ಕುಟುಂಬ ಪರಿವಾರ ವರ್ಗರಿಗೆ ಈ ಮೂಲಕ ಶುಭವನ್ನು ಹಾರೈಸ್ತಾ ಇದ್ದಾರೆ. ನಮ್ದು ಬಹಳ ದಿನದಿಂದ ದಬಸ್ಪೇಟೆ ಟು ಮುದ್ಲಿಂಗ್ನಹಳ್ಳಿ ಲೆಫ್ಟ್ ಸೈಡ್ ಅಲ್ಲಿ ಪೆಟ್ರೋಲ್ ಬಂಕ್ ಮಾಡೋಕ್ಕಾಗಿರಲಿಲ್ಲ. ಕಾರಣಾಂತರ ಅಂದ್ರೆ ಅಲ್ಲಿ ಯಾವತ್ತೂ NOC ಸಿಗ್ತಾ ಇರಲಿಲ್ಲ. ಇದು ನಾವು ಮುಂದೆ ಟ್ರೈ ಮಾಡಿದ್ರು ಮಾಡೋಕ್ಕಾಗಲಿಲ್ಲ. ಇವಾಗ ಏನು ಪ್ರೆಸೆಂಟ್ ಏನಂದ್ರೆ NOC ಸಿಕ್ತು, ಅದರಿಂದ ಪೆಟ್ರೋಲ್ ಬಂಕ್ ಮಾಡಿದ್ರೆ ನಾವೇನು ಪೆಟ್ರೋಲ್ ಬಂಕ್ ಮಾಡೋದ್ರಿಂದ ಇಲ್ಲಿ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಮಣ್ಣೆ ಪಂಚಾಯತಿ, ಮಲ್ಕುಂಟೆ ಇವಕ್ಕೆಲ್ಲ ಎಲ್ಲ ಪಂಚಾಯತಿಗಳಿಗೆ ಫ್ಯೂಯಲ್ಗೆ ದೂರ ಹೊರಗಡೆ ಹೋಗ್ಬೇಕಾಗಿತ್ತು. ಇಲ್ಲಿಂದ ಸುಮಾರು ಒಂದು 4-5 ಕಿಲೋಮೀಟರ್ ದೂರ ಹೋಗ್ಬೇಕಾಗಿತ್ತು. ಇಲ್ಲಿ ಮಾಡೋದ್ರಿಂದ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಆಮೇಲೆ ಇನ್ನೂ ಒಂದು ನಯರ ಅಂದರೆ ನಯರದಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ. ಮೇಯ್ನು ನಯರ ಪೆಟ್ರೋಲ್ ಬಂಕಲ್ಲಿ ಕ್ವಾಲಿಟಿ ಗುಡ್ ಕ್ವಾಲಿಟಿ ಐತೆ. ಏನಕ್ಕೆ ಗುಡ್ ಕ್ವಾಲಿಟಿ ಎಥನಾಲ್ ಕಡಿಮೆ ಇರುತ್ತೆ, ಪರ್ಸೆಂಟೇಜ್ ಆಫ್ ಎಥನಾಲ್ ನಯರದಲ್ಲಿ ಕಡಿಮೆ ಇರುತ್ತೆ ಬೇರೆ ಕಂಪೇರ್ ಮಾಡ್ಕೊಂಡ್ರೆ. ಆಮೇಲೆ ಇಲ್ಲೆಲ್ಲ ಆಟೋಮಿಷನ್ ಎಲ್ಲ ಇರುತ್ತೆ, ಫುಲ್ಲು ಪ್ರತಿಯೊಂದು ಇದನ್ನು ಮಾನಿಟರಿಂಗ್ ಮಾಡ್ತಾ ಇರ್ತಾರೆ. ಅದರಿಂದ ಒಳ್ಳೆ ಕ್ವಾಲಿಟಿ ಕೊಡ್ಬೋದು, ಒಳ್ಳೆ ಕ್ವಾಂಟಿಟಿ ಎಲ್ಲ ಇದರಲ್ಲಿ ಬರುತ್ತೆ ನಯರದಲ್ಲಿ.